ಶಾಸಕರಿಗೆ ನನ್ನಿಂದ ಅನ್ಯಾಯ ಆಗಿದ್ರೆ ಕ್ಷಮೆ ಕೇಳುತ್ತೇನೆ. ಅತೃಪ್ತ ಶಾಸಕರ ಬಳಿ ಎಚ್.ಡಿ. ರೇವಣ್ಣ ಕ್ಷಮೆ ಕೇಳಿದ್ದಾರೆ. ಸುದ್ದಿಗೋಷ್ಠಿ ಮಾಡಿ ಒಂದು ವಿದಾಯ ಭಾಷಣದ ರೀತಿಯ ಮಾತನಾಡಿದ್ರು ಎಚ್.ಡಿ. ರೇವಣ್ಣ. ಎಚ್.ಡಿ. ರೇವಣ್ಣ ಅವರು ಸುದ್ದಿಗೋಷ್ಠಿ ಕರೆದು ಮಾತನಾಡ್ತಾ ಇದ್ದಾಗ ಏನ್ ಮಾತನಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ಲಿಲ್ಲ ಫಸ್ಟ್ಗೆ. ಆದ್ರೆ ಆ ನಂತರ ಗೊತ್ತಾಯ್ತು ಅದೊಂದು ವಿದಾಯ ಭಾಷಣದ ರೀತಿಯಲ್ಲಿತ್ತು. ಸುಳ್ಳು ಹೇಳಲ್ಲ, ನಾನು ಯಾವ ಶಾಸಕನಿಗೂ ನೋವು ಮಾಡಿಲ್ಲ, ಯಾರ ಇಲಾಖೆಯಲ್ಲೂ ಹಸ್ತಕ್ಷೇಪ ಮಾಡಿಲ್ಲ, ಅನ್ಯಾಯ ಮಾಡಿಲ್ಲ. ಅನ್ಯಾಯ ಮಾಡಿದ್ರೆ ಆ ತಾಯಿ ಮಹಾಲಕ್ಷ್ಮಿ ನೋಡ್ಕೊಳ್ತಾರೆ ಅಂತ ಎಚ್.ಡಿ. ರೇವಣ್ಣ ಒಂದು ರೀತಿಯ ವಿದಾಯದ ಭಾಷಣ, ಸಮಾರೋಪ ಭಾಷಣದಾಗಿತ್ತು. ಆ ತರದ ಒಂದು ಭಾಷಣವನ್ನ ಮಾಧ್ಯಮಗಳ ಮುಂದೆ ಮಾಡಿದ್ರು. ಸಿಎಂ ಕುಮಾರಸ್ವಾಮಿ ದೇವರತ್ನ ಮನುಷ್ಯ, ನನಗೆ ಮಂತ್ರಿ ಸ್ಥಾನವೇ ಸಾಕಾಗಿ ಕೂತಿದ್ದೀನಿ, ನಿಂಬೆ ಹಣ್ಣು ನನ್ನ ಹತ್ರ ಇಲ್ಲ, ನಾನು ಯಾಕೆ ಇಟ್ಕೊಳ್ಳಿ, ತಂದೆ ತಾಯಿಯ ಕೃಪೆ ಇದೆ ನನ್ನ ಮೇಲೆ, ನನ್ನ ಮನೆ ದೇವರು ಈಶ್ವರನ ಕೃಪೆ ಇದೆ ಅಂತ ಭಾವುಕರಾಗಿ ಮಾತನಾಡಿದ್ರು. ದೇವಿಯ ಆಶೀರ್ವಾದ ಇರೋವರೆಗೂ ನಿಂಬೆ ಹಣ್ಣು ಬೇಕಾಗಲ್ಲ ಅಂದ್ರು. ರೇವಣ್ಣ ಅವರು ಇವತ್ತು ಮಾಧ್ಯಮಗಳಿಗೆ ಮಾತನಾಡಿದ್ದು ಒಂದ್ ರೀತಿ ಬಹಳ ಸಿಂಬಾಲಿಕ್ ಆಗಿತ್ತು. ಅತೃಪ್ತ ಶಾಸಕರಲ್ಲಿ ಹೆಚ್ಚಿನವರಿಗೆ ರೇವಣ್ಣನವರ ಮೇಲೆ ಅಸಮಾಧಾನ ಇದೆ ಅಂತ ಹೇಳಲಾಗಿತ್ತು. ಮುನಿರತ್ನ ಸೇರಿದಂತೆ ಬಹಳ ದೊಡ್ಡ ಮಟ್ಟದ ಅಸಮಾಧಾನವನ್ನ ರೇವಣ್ಣ ಅವರ ವಿರುದ್ಧ ವ್ಯಕ್ತಪಡಿಸಿದ್ರು. ಚುನಾವಣೆಯಲ್ಲಿ ನಮ್ಮವರು ಸೋತಿದ್ದಾರೆ. ಈಗ ನನ್ನ ಜೀವನದಲ್ಲಿ ಒಂದು ತಪ್ಪು ಮಾಡಿರೋದು ಅಂದ್ರೆ ಒಬ್ಬ ಆ ಮಹಾಲಕ್ಷ್ಮಿ ತಾಯಿ ನೋಡ್ಕೊಳ್ಳಿ, ಒಬ್ಬ ರಾಜ್ಯಸಭಾ ಮೆಂಬರ್ ಮಾಡಿದ್ನಲ್ಲ ತಾಯಿ ಎದುರುಗಡೆ ಹೋಗಿ ಅವತ್ತು ಆ ದೇವರು ಆ ತಾಯಿ ನೋಡ್ಕೊಳ್ಳಿ, ಆ ತಾಯಿನೇ ನೋಡ್ಕೊಂಡು ತಾಯಿ ಶಿಕ್ಷೆ ಕೊಡಿದ್ರೆ ಆ ತಾಯಿ ಕೊಡಲಿ, ನನಗೆ ಶಿಕ್ಷೆ ಕೊಡಿದ್ರೆ ನನಗೆ ಕೊಡಲಿ. ಒಬ್ಬ ಅಪಕೃತ ಒಬ್ಬನ್ನ ರಾಜ್ಯಸಭಾ ಮೆಂಬರ್ ಮಾಡಿದೆ ಆ ಮಹಾಲಕ್ಷ್ಮಿ ತಾಯಿ ಸನ್ನಿಧಿನಲ್ಲಿ ಕರ್ಕೊಂಬಂದು. ನಿಂಬೆಹಣ್ಣು ನನ್ನ ಹತ್ರ ಇಟ್ಕೊಂಡಿಲ್ಲ ಸರ್, ನಾನು ಯಾಕೆ ನಿಂಬೆಹಣ್ಣು ಇಟ್ಕೊಳ್ಳಿ, ಅವ್ರು ಈಗ ನನಗೆ ಯಾಕ್ರಿ ನಿಂಬೆಹಣ್ಣು ನನಗೆ ನೋಡ್ರಿ, ನನಗೆ ನಿಮ್ಗೊಂದು ನಿಮಿಷ ಹೇಳ್ತೀನಿ ಕೇಳಿ, ನನ್ನ ದೈವಾನುಗ್ರಹ ಇರೋದ್ರಿಂದ ನನಗೆ ಯಾವ ನಿಂಬೆಹಣ್ಣು ಬೇಕಿಲ್ಲ, ತಾಯಿ ಅನುಗ್ರಹ ಇರುವ ಯಾವ ನಿಂಬೆಹಣ್ಣು ಬೇಕಿಲ್ಲ. ಆ ತಾಯಿಯ ನೋಡ್ಕೊಳ್ಳಿ. ನಾನೇನಾದ್ರು ಬೆಂಗಳೂರು ನಗರದಲ್ಲಿ 4,000 ಕೋಟಿ ಕೆಲಸ ಕೊಟ್ಟಿದ್ದೀನಿ ಅಂತ ಏನಾದ್ರು ರುಜುವತ್ತಾಗ್ಬಿಟ್ರೆ ನಾನು ರಾಜಕೀಯ ಜೀವನದಿಂದ ನಿವೃತ್ತಿ ಆಗ್ತೀನಿ. ಅದು ಏನು ನನಗೆ ಆಲಿಗಡ್ಡೆ ಹೊಲ್ತಾರೆ 5 ಚೀಲ ಓದ್ಕೊಬಂದು ನನಗೇನಿದೆ, ನಾನು ಎಂದೂ 5 ಸ್ಟಾರ್ ಹೋಟ್ಲ್ ಮನೆಗಿಲ್ಲ, ಐಬಿಲು ಮನೆಗೆ ಕೇಳೋದಿಲ್ಲ ನಾನು ಎಲ್ಲುವೆ. ಏನು ನನಗೇನು ಒಂದು ತನ್ನ ತಿನ್ನಕ್ಕೇನು ಅಧಿಕಾರವಿರ್ಬೇಕಾ ಸರ್? ನಾವೆಲ್ಲ 10 ವರ್ಷ ಇದ್ನಲ್ರಿ, 10 ವರ್ಷ ವಿತೌಟ್ ಪವರ್ ರೇ. ನನಗೆ ನೋಡ್ರಿ, ನಾನಿಂತೂ ದೇವಸ್ಥಾನಕ್ಕೂ ಬಂದು ಹೇಳ್ತಾ ಇದ್ದೀನಿ, ನಾನು ಇವತ್ತು ಯಾರೇ ಶಾಸಕರ ಮನಸ್ಸಿಗೆ ನೋವು ಮಾಡಿಲ್ಲ. ಒಂದು ಪಕ್ಷ ನೋವಾಗಿದ್ರು ನಾನು ಕ್ಷಮೆ ಕೇಳ್ತೀನಿ. ಎಚ್.ಡಿ. ರೇವಣ್ಣ ಮಾಧ್ಯಮಗಳ ಮುಂದೆ ಮತ್ತು ಮಾತನಾಡಿದ್ರು. ಇಷ್ಟೆಲ್ಲ ಹೈಡ್ರಾಮಾ ನಡೀತಾ ಇದ್ರೆ ಕಳೆದ ಕೆಲವು ದಿನಗಳಿಂದ ಏನು ಹೇಳ್ತಾ ಇರ್ಲಿಲ್ಲ ರೇವಣ್ಣ. ಪೂಜೆ ಪುನಸ್ಕಾರ ಅಂತ ಟೆಂಪಲ್ ರನ್ ನಡೀತಾ ಇತ್ತು. ಹೆಚ್ಚಿನ ಅತೃಪ್ತರ ಅಸಮಾಧಾನ ರೇವಣ್ಣ ಅವರ ಮೇಲಿತ್ತು ಅಂತ ಹೇಳಲಾಗಿದೆ. ರೇವಣ್ಣ ಅವರು ಸೂಪರ್ ಸಿಎಂ ಆಗಿ ಆಕ್ಟ್ ಮಾಡ್ತಾರೆ, ಸೊ ರೇವಣ್ಣ ಅವರು ಎಲ್ಲ ಇಲಾಖೆಯಲ್ಲಿ ಹಸ್ತಕ್ಷೇಪ ಮಾಡ್ತಾರೆ. ಇಂಥ ಹಲವು ಆರೋಪಗಳಿಗೆ ಇವತ್ತು ರೇವಣ್ಣ ಅವರು ಸಮಜಾಯಿಷಿಯನ್ನ ಕೊಟ್ಟರು. ಅಷ್ಟೇ ಅಲ್ಲ, ಐ ಆಮ್ ಸಾರಿ ಅಂತ, ನನ್ನ ಕಡೆಯಿಂದ ತಪ್ಪಾಗಿದ್ರೆ ನಾನು ಕ್ಷಮೆ ಕೇಳ್ತೀನಿ, ನಾನು ಯಾರಿಗೂ ನೋವು ಮಾಡಿಲ್ಲ, ಯಾವ ಶಾಸಕರಿಗೂ ನೋವುಂಟು ಮಾಡಿಲ್ಲ, ಯಾರ ಇಲಾಖೆನಲ್ಲೂ ಹಸ್ತಕ್ಷೇಪ ಮಾಡಿಲ್ಲ ಅಂತ ಪದೇ ಪದೇ ದೇವರ ಹೆಸರು ಹೇಳ್ತಾ ಇದ್ರು. ಆ ತಾಯಿ ನೋಡ್ಕೊಳ್ತಾಳೆ, ನಾನು ಯಾರಿಗಾದ್ರೂ ಅನ್ಯಾಯ ಮಾಡಿದ್ರು ಆ ತಾಯಿ ನೋಡ್ಕೊಳ್ಳಿ. ಭಾವುಕವಾಗಿರ್ತಕ್ಕಂಥ ವಿದಾಯದ ರೀತಿಯ ಭಾಷಣ ಮಾನ್ಯ ಎಚ್.ಡಿ. ರೇವಣ್ಣ ಅವರು ಮಾಧ್ಯಮಗಳೇ ಎದುರು ಮಾಡಿದ್ರು.